ಬದುಕಿನ ಪಯಣದಲ್ಲಿ ಕೈಕೊಟ್ಟ ಪತಿ, ಇಬ್ಬರು ಮಕ್ಕಳ ಜವಾಬ್ದಾರಿ. ಆದರೂ ಕೈಕಟ್ಟಿ ಕುಳಿತುಕೊಳ್ಳದ ಮಹಿಳೆಯೊಬ್ಬರ ಸಾಹಸಗಾಥೆ ಇದು. ಇವರ ಹೆಸರು ಝೀನತ್. ವಯಸ್ಸು 39. ಕಲ್ಲಾಪುವಿನಲ್ಲಿ ಅಕ್ಕನೊಂದಿಗೆ ವಾಸವಿದ್ದು 5ನೇ ತರಗತಿಯಲ್ಲಿ ಓದುತ್ತಿರುವ ಅವಳಿ ಮಕ್ಕಳನ್ನು ಸಾಕುತ್ತಿದ್ದಾರೆ. ಉಪ್ಪಿನಕಾಯಿ ಮಾರಾಟ ಮಾಡಿ ತನ್ನ ಜೀವನ ನಡೆಸುತ್ತಿದ್ದಾರೆ ಇವರು. ಮೊದಲು ನಡೆದುಕೊಂಡೇ ಮನೆ ಮನೆಗೆ ಉಪ್ಪಿನಕಾಯಿ ಮಾರಾಟ ಮಾಡುತ್ತಿದ್ದರು. ಆದರೆ ಸಮಯ, ಶಕ್ತಿ, ಸಾಲದ ಸ್ಥಿತಿ ಎಲ್ಲವೂ ಪಾಠ ಕಲಿಸುತ್ತದೆ. ಜೀವನ ಸಂಕಷ್ಟಕ್ಕೆ ಸಿಲುಕಿದಾಗ ಆಶ್ರಯವಾದುದು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಅದರಿಂದ ಬಂದ ಹಣವನ್ನು ಜಮಾ ಮಾಡಿಕೊಂಡು ಹಳೆ ಸ್ಕೂಟರ್ ಖರೀದಿಸಿದರು. ಸ್ಕೂಟರ್ ಬಂದ ಬಳಿಕ ವ್ಯಾಪಾರಕ್ಕೆ ವೇಗ ಸಿಕ್ಕಿತು. ಗೃಹಲಕ್ಷ್ಮಿ ಹಣದಿಂದ ನಾನು ಸ್ಕೂಟರ್ ತೆಗೆದು ಉಪ್ಪಿನಕಾಯಿ ಮಾರಾಟ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಅನುಕೂಲ ಆಯ್ತು. ಯಾಕೆಂದ್ರೆ ಇಲ್ಲಿಗೆ ಹೋಗುವಾಗ ನನಗೆ ತುಂಬಾ ಟೈಮ್ ತುಂಬಾ ಸಿಗ್ತಾ ಉಂಟು. ಯಾಕೆಂದ್ರೆ ಅಲ್ಲಿ ಹೋಗುವಾಗ ಇಲ್ಲಿ ಹೋಗುವಾಗ ತುಂಬಾ ಟೈಮ್ ಸಿಗ್ತಾ ಉಂಟಲ್ಲ, ಅದಕ್ಕಾಗಿ ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಯಾಕೆಂದ್ರೆ ಬೇಗ ಬೇಗ ಹೋಗಿ ಬೇಗ ಬೇಗ ಮನೆಗೆ ಬರ್ಬೋದು. ಮಕ್ಳು ಬರುವಾಗ ನಾನು ಮನೆಗೆ ತಲುಪಬಹುದು. ಇಲ್ಲದಿದ್ದರೆ ನನ್ನ ಮಗ ಕೇಳ್ತಾನೆ, ಎಷ್ಟೊತ್ತಮ್ಮ ನೀನ್ ಬರುದು, ನೀನಿಲ್ಲದಿದ್ರೆ ನನ್ಗೆ ಎಲ್ಲಿಗೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ, ಮದ್ರಸಕ್ಕೆ ಶಾಲೆಗೆಲ್ಲ ಹೋಗುವಾಗ ಅವನು ಹೋಗ್ತಾನೆ. ಅದಕ್ಕೆ ಅವನು ಬರುವ ಮುಂಚೆ ನಾನು ಹೋಗಿ ಬರ್ತೇನೆ. ನನ್ನ ಕಷ್ಟಕ್ಕಾಗಿ ನಾನು ಉಪ್ಪಿನಕಾಯಿ ಮಾರಾಟ ಮಾಡ್ತೀನಿ. ಯಾಕೆಂದ್ರೆ ನನ್ನ ಮಕ್ಕಳಿಗೆ ಎಜುಕೇಶನ್ಗೆ ಆಗಿ ಅವರನ್ನು ನಾನು ಇನ್ನೂ ತುಂಬಾ ಚೆನ್ನಾಗಿ ಬೆಳೆಸಬೇಕು, ಅವರನ್ನು ತುಂಬಾ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ನನಗೆ ತುಂಬಾ ಆಸೆ. ಇಂದು ಸ್ಕೂಟರ್ನಲ್ಲಿ ಉಪ್ಪಿನಕಾಯಿ ಮಾರಾಟ ಮಾಡಿ ಪ್ರತಿದಿನ 800ರಿಂದ 900 ರೂಪಾಯಿ ವ್ಯಾಪಾರ, 200ರಿಂದ 250 ರೂಪಾಯಿ ಆದಾಯ ಸಂಪಾದಿಸುತ್ತಿದ್ದಾರೆ. ಸರ್ಕಾರದಿಂದ ಬರುವ ಹಣದಿಂದ ಇವರು ಒಂದು ಕಡೆಗೆ ಹೋಗಿ ಆದಷ್ಟು ಬೇಗ ಬಂದು ಅವರ ತಂದೆಯ ಮೆಡಿಸಿನ್ ಕೊಡ್ಲಿಕ್ಕೆಲ್ಲ ಅದು ಸುಲಭ ಆಗ್ತದೆ. ಅವ್ರಿಗೆ 2,000 ರೂಪಾಯಿ ಬರುವಾಗ ಆ ಹಣವನ್ನು ಕುಡಿಕರಿಸಿ ಆಯಿಸ್ಕೊಟ್ಟಿರ್ತೀವಿ. ಅವ್ರ ಹತ್ರ ನಾನು ಹೇಳಿದ್ದೇನೆ, ನೀನು ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ನೀವು ಯಾವುದಕ್ಕೆ ಖರ್ಚು ಮಾಡಬಾರ್ದು, ಖರ್ಚು ಮಾಡಿದರೆ ನಿಮಗೆ ಕಷ್ಟ ಆಗ್ತದೆ, ಅದಕ್ಕೆ ಬೇರೆ ಯೋಜನೆ ನಾನು ತೋರಿಸ್ತೇನೆ ಅಂತ ಅವ್ರ ಹತ್ರ ಹೇಳಿದ್ದೀನಿ. ಆಗ ಅವ್ರು ಕೇಳಿದ ಏನು ಅಂತ ಹೇಳಿದ್ರು. ಅದಕ್ಕೆ 20,000 ರೂಪಾಯಿ ಆದ ಮೇಲೆ ನಾನೊಂದು ಅವ್ರಿಗೊಂದು ಸ್ಕೂಟರ್ ಸೆಕೆಂಡ್ ಸ್ಕೂಟರ್ ಕೊಟ್ಟು ಅವರು ಅದಕ್ಕೆ ಅದನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಅವರ ಜೀವನ ಅವ್ರು ಹೋಗ್ತಾ ಇದೆ. ಅವರ ಕಷ್ಟಕ್ಕೆ ಅವ್ರು ಬೇಕಾಗಿ ಮಾಡುದು.